ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ಬ್ರೇಕಿಂಗ್. ಬಿಟಿಡಿಎ ಪುನರ್ವಸತಿ ಅಧಿಕಾರಿಗಳ ಕಚೇರಿ ಜಪ್ತಿ. ಕಚೇರಿಯಲ್ಲಿನ ಚೇರ್, ಸ್ಟೂಲ್, ಜೆರಾಕ್ಸ್ ಮಷೀನ್ ಜಪ್ತಿ. ಎರಡನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದಿಂದ ಆದೇಶ. ಆದೇಶದೊಂದಿಗೆ ಆಗಮಿಸಿ ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡಿದ ವಕೀಲರು. ಕಚೇರಿ ವಸ್ತುಗಳನ್ನು ಜಪ್ತಿ ಮಾಡಿದ ವಕೀಲ, ರೈತ ಬಿಡಿ, ಪೂಜಾರ್, ಕೋರ್ಟ್ ಸಿಬ್ಬಂದಿ. ಬಾಗಲಕೋಟೆ 3ನೇ ಯೂನಿಟ್ ನಿರ್ಮಾಣಕ್ಕಾಗಿ ಮಾಡಿದ್ದ ಭೂಸ್ವಾಧೀನ ಪ್ರಕ್ರಿಯೆ. ಭೂಸ್ವಾಧೀನ ಆಗಿರುವ ಡಿಬಿ ಪೂಜಾರ್ ಅವರ 6 ಎಕರೆ ಜಮೀನು. ಸಮಯ ಮೀರಿದರೂ ಬಾರದ ಪರಿಹಾರ. ಸುಮಾರು 50 ಕೋಟಿ ರೂಪಾಯಿ ಪರಿಹಾರ ನೀಡಬೇಕಿರುವ ಸರ್ಕಾರ. ಇದುವರೆಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ ಪರಿಹಾರ ನೀಡಿರುವ ಸರ್ಕಾರ. ಬಾಕಿ ಪರಿಹಾರ ಬಾರದ ಹಿನ್ನೆಲೆ ಕೋರ್ಟ್ನಿಂದ ಜಪ್ತಿ ಆದೇಶ. ಜಪ್ತಿ ಆದೇಶ ತಂದು ವಾಹನಕ್ಕೆ ಕಚೇರಿ ವಸ್ತುಗಳನ್ನು ತುಂಬಿ ಹೊತ್ತೊಯ್ದ ವಕೀಲರು. ಬಾಗಲಕೋಟೆಯಲ್ಲಿ ಇರುವ ಬಿಟಿಡಿಎ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ. ಐತಿಲ್ರಿ ಮತ್ ಪರಿಹಾರ ಕೊಡಾಕೂ ಇಲ್ಲ, ಮತ್ ಇದನ್ನೇ ಇಲ್ಲ. ಏನು ಸರ್ಕಾರಿ ಬಾಗಲಕೋಟೆ ಬಗ್ಗೆ ಏನೂ ಇಲ್ಲ. ಈಗ ನಾವಿಲ್ಲಿ ಬರೀ ಎಸ್ಎಲ್ ಆಫೀಸಿನ ಬಗ್ಗೆ ನಾವು ಸಿಟ್ಟಿಟ್ಟು ಸಿಬ್ಬಂದಿ ಮೇಲೆ ಸಿಟ್ಟಿಟ್ಟು ಜಪ್ತಿ ಮಾಡಕತ್ತಿಲ್ಲ. ನಾವೇನಿಲ್ಲ 10 ಫರ್ನಿಚರ್ ಸೋದರ ಕೊಡಿ ಬರಂಗಲ್ರಿ. ಸರ್ಕಾರ ಯಾವ ಲೆವೆಲ್ಗೆ ಬಂದೈತಿ? ಜನಪ್ರತಿನಿಧಿ ಹೆಂಗ್ ಅದಾರ ಕೃಷ್ಣಾ ಮೇಲ್ದಂಡೆ ಯೋಜನೆ ಬಗ್ಗೆ ಬರೀ ನಾವು ಡಿಬಿ ಪೂಜಾರ್ ನನ್ನ ಪರಿಹಾರ ಸಂಬಂಧ ಅಷ್ಟ ಗುದ್ದಾಡಕತ್ತಿಲ್ಲ. ನಾನು ಒನ್ ಆಫ್ ದಿ ರಿಪ್ರೆಸೆಂಟೇಟಿವ್ ಪಬ್ಲಿಕ್ ಒಂದು ಪರ್ಸನ್. ನಾವು ಜನರ ಜೊತೆ ಬರ್ತಾವ್ರ. ನಾನು ಒಬ್ಬನ ಪರಿಹಾರ ತಗೊಂಡು ಏನು ಮಾಡಿ ನನಗದೇನು ಎಲ್ಲರಿಗೂ ಬರಲಿ ಪರಿಹಾರ, ಎಲ್ಲರಿಗೂ ಕೊಡ್ಬೇಕು. ಪ್ರತಿಯೊಬ್ಬರು ಹೈಕೋರ್ಟ್ಗೆ ಹೋಗ್ಬೇಕು, ಅಲ್ಲಿ ಬರಬೇಕು ಅಂತ ಹೋಗಲಿ. ಹೈಕೋರ್ಟ್ನಾಗ ಏನು ವಿಚಾರ ಮಾಡ್ತಾರೆ ಮಾಡೋ 50% ತುಂಬಿರ್ತಾನೆ, ಅದು ಇಲ್ಲ. ಇವತ್ತಿನ ದಿವಸ ಈ ನಮ್ಮ ವಿಶೇಷ ಭೂ ಸ್ವಾಧೀನಾಧಿಕಾರಿ ಬಾಗಲಕೋಟೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ಯಾಕೆ ಈ ಆಫೀಸನ್ನು ಜಪ್ತಿ ಮಾಡಕತ್ತೀವಿ ಅಂತಂದರೆ, ಕೋರ್ಟ್ ಆದೇಶ ಮೇರೆಗೆ 2013ನೇ ಇಸ್ವಿಯೊಳಗೆ ನಮ್ಮ ಜಮೀನನ್ನು ಪುನಃಸ್ಥಿ ಬಾಗಲಕೋಟೆ ನವನಗರದ ಪುನಃಸ್ಥಿ 3ನೇ ಯೂನಿಟ್ಗೆ ಸ್ವಾಧೀನಪಡಿಸ್ಕೊಂಡ್ರು. ನಾವು ನಮ್ಮ ಜಮೀನು ಸ್ವಾಧೀನಪಡಿಸ್ಕೋಬೇಡ ಅಂತ ಕೇಳಿದ್ರು ಸತ್ಯಕ್ಕೆ ವಿಶೇಷ ಕಾಯ್ದೆಗಳನ್ನು ಬಳಕೆ ಮಾಡಿ ನೀವು ಪರಿಹಾರ ಕೊಡ್ತೀವಿ ನಾವು ಅಂತೇಳಿ ಅಗದಿ ಕಡಿಮೆ ಪರಿಹಾರ ಕೊಟ್ಟರು. 1 ಎಕರೆಗೆ 5 ಲಕ್ಷ 6 ಲಕ್ಷ ರೂಪಾಯಿ ಕೊಟ್ಟಿಗೆಸಿಂದ ಪರಿಹಾರ ಕೊಟ್ಟರು. ಅದಕ್ಕೆ ಹೆಚ್ಚಿನ ಪರಿಹಾರಕ್ಕಾಗಿ ನಾವು ನ್ಯಾಯಾಲಯಕ್ಕೆ ಹೋದ್ವಿ 2014ರಲ್ಲೇ. ಅದು ಮುಂದೆ ಕೋರ್ಟ್ ವಿಚಾರಣೆಗೆ 16-17ಕ್ಕೆ ಕೋರ್ಟ್ ವಿಚಾರಣೆ ಬಂತು. 2024ರಿಂದ ಕೋರ್ಟ್ಗೆ ಹೆಚ್ಚಿನ ಪರಿಹಾರ ಕೊಡಬೇಕಂತ ಆದೇಶ ಆಯಿತು ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ. ಆ ಆದೇಶ ಪ್ರಕಾರ ನಾವು ಈ ಸದ್ಯಕ್ಕೆಲ್ಲ ಸರ್ಕಾರಿ ವಕೀಲರು ಅವರೆಲ್ಲ ಇಷ್ಟು ಅಮೌಂಟ್ ಆಗತೈತಿ ಅಂತೇಳಿ ರಿಪೋರ್ಟ್ ಕೊಟ್ಟರು. ಇವರು ಅಪೀಲ್ ಹೋಗಿಬಿಟ್ರು ಹೈಕೋರ್ಟಿಗೆ ಅಪೀಲ್ ಹೋಗಿ ನಾವೇನಂದ್ವಿ ಒಂದು 50% ಅಮೌಂಟ್ ತುಂಬಿಸಿ ನೀವು ಅಪೀಲ್ ಹೋಗ್ರಿ. ನೀವು ಕೋರ್ಟ್ ಆದೇಶಗಳನ್ನು ಅಲ್ಲಿ ಹೈಕೋರ್ಟ್ ಇಲ್ಲಿ ಕೆಳ ನ್ಯಾಯಾಲಯದಲ್ಲಿ ಕೊಟ್ಟಂಥ ಆದೇಶವನ್ನು ಏನು ತಪ್ಪು ತಡೆಯಾಗಿದ್ರೆ ಹೈಕೋರ್ಟ್ನವರು ಸರಿಪಡಿಸ್ತಾರೆ. ಅದು ಹೋಗಿತ್ತು ಅಂತಂದ್ರೆ ಸುಪ್ರೀಂ ಕೋರ್ಟ್ನವರು ಸರಿಪಡಿಸ್ತಾರೆ. ಏನೂ ಇಲ್ಲ ಅಪೀಲ್ ಹೋದ್ರೆ, ಏನೂ ಇಲ್ಲಾರ್ದ ನೀವು ಹಂಗೆ ಅಪೀಲ್ ಹೋದ್ರಂತಂದ್ರೆ ಜನರಿಗೆ ಎಷ್ಟು ಸಮಸ್ಯೆ ಆಗೈತಿ. ಈಗ ನಾನೊಬ್ಬ ವಕೀಲ, ನನ್ನ ಜಮೀನು ಹೋಗೈತಿ, ನನ್ನಂಗೆ 100 ಮಂದಿ ರೈತರು ಹೋಗ್ಯಾರ. ಪಾಪ ರೊಕ್ಕ ಬರ್ತೈತಿ ಅಂತ ವಕೀಲರಿ ಬಂದು ಜೀವ ತಿಂತಾರೆ ನಮಗೆ. ಕೋರ್ಟ್ ಆದೇಶ ನೋಡಿಯ ಇವ್ರು ಯಾವುದೇ ಒಂದು ಆದೇಶ ಆದ್ರೆ ಅಪೀಲ್ ಹೋಗಿಬಿಡ್ತಾರೆ ಎಲ್ಲಿ ಹೈಕೋರ್ಟ್ನವ್ರು ಒಟ್ಟ ತೊಗೊಳ್ಳೋದೇ ಇಲ್ಲ. ಅಲ್ಲೊಬ್ರು ಯಾರೋ ಮಹಾ ನ್ಯಾಯಮೂರ್ತಿ ಸಾಹೇಬರು ಬಂದ ಕೇಸಿಂದ 10% ಕೊಡಬೇಕು 15% ಕೊಡಬೇಕು ಅಂತ ಅವರು ಒಂದು ಆದೇಶ ಮಾಡಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ನಮಗೆ ಹೆಂಗಾಗೈತಪ್ಪ ಅಂತಂದ್ರೆ ಈ ಕಡೆ ಸರ್ಕಾರದಿಂದನೂ ಅನ್ಯಾಯ ಆಗತೈತಿ, ನ್ಯಾಯಾಲಯದಿಂದನೂ ಅನ್ಯಾಯ ಆಗತೈತಿ, ಈ ಕಡೆ ಜನಪ್ರತಿನಿಧಿ ಹಂಗಾರೆ ಬಿಟ್ಟೇ. ಇಲ್ಲಿ ಬಾಗಲಕೋಟೆಯಲ್ಲಿ ಆ ಪಕ್ಷ ಈ ಪಾರ್ಟಿ ಅಂತ ಹೇಳುವಂಗಲ್ಲ. ಯಾವ ಪಕ್ಷನೂ ಇಲ್ಲಿ ನಮ್ಮ ಬಾಗಲಕೋಟೆ ಮುಳುಗಡೆ ಏನಾಗಿದೆ ದೊಡ್ಡ ಸಿಟಿ ಅಪರ್ ಕೃಷ್ಣ ಪ್ರಾಜೆಕ್ಟ್ನಾಗ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಅಂತಂತಂದ್ರೆ ಭಯಂಕರ ನಿರ್ಲಕ್ಷ್ಯ. ಈಗ ನಮಗೆ ಬರಬೇಕಾಗಿದ್ದ ಈ ಸದ್ಯಕ್ಕೆ ಇವತ್ತು ನಾವು ಜಡ್ಜಿ ಮಾಡ್ತಕ್ಕಂಥ ಪ್ರಕರಣದಲ್ಲಿ ನಮಗೆ ಸರಿ ಸುಮಾರು 50 ಕೋಟಿ ರೂಪಾಯಿ ಬರಬೇಕಾಗಿತ್ತು. 50 ಕೋಟಿ ರೂಪಾಯಿ ಬರಬೇಕಾಗಿತ್ತು. ನಮ್ಗೆ 50 ಕೋಟಿ ಬೇಡ, ಒಂದು 25 ಕೋಟಿ ರೂಪಾಯಿ ತುಂಬಿ ನೀವು ಅಪೀಲ್ ಹೋಗ್ರಿ ಅಂತಂದ್ರೆ ಅದೂ ಇಲ್ಲ. ಇಲ್ಲಿ ಏನಾಗೈತಿ, ಯಾಕೆ ತುಂಬೋಲ್ರಿ ಅಂತಂದ್ರೆ ಸಿವಿಲ್ ವರ್ಕ್ ಆದ್ರೆ ಕಾಂಟ್ರಾಕ್ಟರ್ ಇಂಜಿನಿಯರ್ಗಳಿಗೆ ಸಾಹೇಬರಿಗೆ ಅವರಿಗೆ ರೊಕ್ಕ ಕೊಡ್ತಾರೆ. ಇಲ್ಲಿ ನಮ್ಮ ರೈತರಿಗೆ ನೇರವಾಗಿ ರೊಕ್ಕ ಕೊಡೋದ್ರಿಂದ ಭಾಳ ವಕೀಲ ಈ ಸದ್ಯಕ್ಕೆ ನನ್ನ ಸ್ವಂತ ಕೇಸ್ ಐತಿ, ನನ್ನ ಪ್ರಶ್ನೆ ಬರೋಂಗಿಲ್ಲ. ನಾನು ಬೇರೆ ರೈತರ ಕೇಸ್ ನಿಲ್ಸಿದ್ರೆ ಫೀ ತಗೋತೀನಲ್ಲ. ಇಲ್ಲಿ ಇವ್ರದ್ದೊಂದು ಏನಾಗ್ಬಿಟ್ಟೈತಿ, ವಕೀಲರ ಫೀ ತಮ್ಮ ವಕೀಲರ ಜನರಿಗೆ ಪರಿಹಾರ ಆಗೈತಿ, ವಕೀಲರ ಫೀ ಆಗೈತಿ. ನಮಗೆ ಇನ್ನಿತರಿಗೆ ಏನು ಬರ್ತೈತಿ ಅನ್ನೋದು ಇದು UKP ಹಿಂದೆ ಉಳಿಯಾಗಿದ್ದು ಮೂಲ ಕಾರಣ ಇದು. ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಯಾಕಂದ್ರೆ 1 ಲಕ್ಷ ಪೇಪರ್ನ ಸ್ಟೇಟ್ಮೆಂಟ್ ಕೊಡ್ತಾರೆ. ಏನ್ರಿ ಎಂತೆಂಥ ಯೋಜನೆಗಳು ಅಲ್ಲಿ ಆಂಧ್ರದ ತೋರಿ ಎಂತೆಂಥದ್ದು ಇದಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಬರೀ 3 ವರ್ಷನೇ ಮುಗಿಸ್ಯಾರ. ಇಲ್ಲಿ 1964ರಿಂದ ಹಿಡಿದು 75 ವರ್ಷದ ಪ್ರಾಜೆಕ್ಟ್ ಅಂತಂದ್ರೆ ರೈತರು ಪರಿಹಾರ ಕೊಟ್ರೆ ನಮಗೆ ಏನು ಸಿಗ್ತೈತಿ ಅನ್ನೋದು ಒಂದು ಮೇನ್ 5 ಪಾಯಿಂಟ್ ಇದೆ, ಅರ್ಥ ಮಾಡ್ಕೊರಿ. ಉಳಿದ ಕೆಲಸಕ್ಕೆ ಸಾಕಷ್ಟು ಕೊಡ್ತಾರೆ. ಅಲ್ಲಿ ಪರ್ಸೆಂಟೇಜ್ ಹೋಗುತ್ತಲ್ರಿ. ಈಗ 1 ಕೋಟಿ ರೂಪಾಯಿ ಯಾವುದೇ ಒಂದು ಸಿವಿಲ್ ರಸ್ತೆನಾಗಲಿ ಚರಂಡಿನಾಗಲಿ 1 ಕೋಟಿ ರೂಪಾಯಿ ಇತ್ತಂದ್ರೆ 50 ಲಕ್ಷ ರೂಪಾಯಿ ಎಲ್ಲರೂ ಹಂಚ್ಕೊಂಡ್ಬಿಡ್ತಾರೆ. 50 ಲಕ್ಷ ಇಲ್ಲಿ ನೇರವಾಗಿ ನೀವು 1 ಕೋಟಿ ರೂಪಾಯಿ ಪರಿಹಾರ ರೈತರಿಗೆ ಕೊಡ್ತಿತ್ತಂದ್ರೆ ಅವ್ರಿಗೆ ಏನು ಪರಿಹಾರ ಬರ್ತೈತಿ, ಭಾಳ ವಕೀಲರು ಫೀ ಬರ್ತೈತೆ ಅಷ್ಟೇ.
ಈ ದೃಷ್ಟಿಯಿಂದ ಹಿನ್ನೀರಿನಿಂದ ಮುಳುಗಡೆ ಆಗುವಂಥದ್ದಾಗಲಿ ಇನ್ನಿಂಥ ರೈತರ ಜಮೀನನ್ನು ಸ್ವಾಧೀನಪಡಿಸುವುದರಿಂದ ಯಾಕೆ ನಿರ್ಲಕ್ಷ್ಯ ಮಾಡಕತ್ತಾರೆ ಅಂತಂದ್ರೆ ಇದೇ ಒಂದೇ ಕಾರಣಕ್ಕೆ ಅಪರಕೃಷ್ಣವನ್ನ ಹಿಂದೆ ಹುಷಾರೇ ಇಲ್ಲ ಎಲ್ಲ ಇದು ನೆನ್ಪಿಟ್ಕೊಂಡ್ಬಿಡ್ರಿ ನೀವು. ಇಲ್ಲಿ ಜನ ರೈತರ ಭಯಂಕರ ಸಂಭಾಯ್ತಿ ಅಂದ್ರೆ ಭಯಂಕರ ಸಂಭಾಯ್ತಿ ರೀ. ಈ ನಾವು ವಕೀಲರು ಹೇಳಿದ್ರು ನಮ್ಮ ಥರ ಪೇಪರ್ನಾಗ ಒಂದು ಯಾವುದೋ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಮ್ಮ ಥರ ಈ ಯೋಜನೆ ಇಲ್ಲಿ ಆಗಲಾರ್ದನ ಮಂಡ್ಯ ಮೈಸೂರು ಹಾಸನ ಆಗಿದ್ದು ಅಂತಂದ್ರೆ ಇಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ತಕ್ಕಂಥ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ದಯಾ ಆಫೀಸ್ನ ಇಲ್ಲಿ ಬಾಳೆ ಮಾಡ್ತಿದ್ದೆ ಇಲ್ಲಿ ನೆನಪಿಟ್ಕೊಂಡ್ಬಿಡ್ರಿ ನೀವು. ಅಷ್ಟೊಂದು ಸಂಭಾಯ್ತಿ ಜನ ಇಲ್ಲಿ. ಈಗ ನಮಗೆ ಕೊಟ್ಟಂತ ಇವತ್ತು ನಾವೇನು ವಿಶೇಷ ಭೂ ಸ್ವಾಧೀನ BTD ಜಪ್ತು ಮಾಡಾಕತ್ತೀವಲ್ಲ, ತಕ್ಷಣ ನಮ್ಮ ರೊಕ್ಕ ತುಂಬಿದರೆ ಚಲೋ ಇಲ್ಲಿ ಮುಂದಿನ ನಿರ್ಮಾಣ ಆಗೋದ್ರಲ್ಲಿ ಇಡೀ BTD ಇರ್ತಕ್ಕಂಥ ಚೀಫ್ ಇಂಜಿನಿಯರ್ ಆಫೀಸ್ ಹಿಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಎಲ್ಲ ಕಚೇರಿಗಳ ಮೇಲೆ ನಾವು ವಾರೆಂಟ್ ಮಾಡಿಸ್ತೀವಿ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ವಾಹನಗಳನ್ನು ನಾವು ಕೋರ್ಟ್ನಲ್ಲಿ ನಿಲ್ಲಿಸ್ತೀವಿ. ಇದು ನಾವು ಹೇಳುವಂಥದ್ದು.